ಸರ್, ಉಡುಪಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಇದೆ. ಅಲ್ಲಿ ಸುಮಾರು 40 ವರ್ಷಗಳ ಹಿಂದೆ 9th ಅಲ್ಲಿ ಮ್ಯಾಥ್ಸ್ ಕ್ಲಾಸ್ ಆಗ್ತಿತ್ತು. ಡಿಗಾರ್ ಅಂತ ಒಬ್ರು ಸರ್ ಇದ್ರು, ಮ್ಯಾಥ್ಸ್ ಪಾಠವನ್ನ ಮಾಡ್ತಾ ಇದ್ರು. ಅವ್ರು ನೋಡ್ತಾರೆ, ಲಾಸ್ಟ್ ಬೆಂಚಲ್ಲಿ ಕೂತಿರ್ತಕ್ಕಂಥ ಹುಡುಗ ಯಾವುದೋ ಕೀಟ್ಲೆ ಮಾಡ್ತಾ ಇದ್ದಾನೆ. ಸರ್ಗೆ ಸಿಟ್ಟು ಬಂತು. ಹಿಂದಕ್ಕೆ ಹೋಗಿ ನೋಡ್ತಾರೆ, ಆ ಹುಡುಗ ಸರ್ನ ಚಿತ್ರವನ್ನೇ ಬರೀತಾ ಇದ್ದಾನೆ, ಡಿಗಾರ್ ಮಾಸ್ಟರ್ ಚಿತ್ರವನ್ನೇ ಬರೀತಾ ಇದ್ದಾನೆ. ಹೊಡಿಬೇಕು ಅಂತ ಕೈ ಮೇಲೆ ಎತ್ತಾರೆ. ಅವ್ರಿಗೆ ಅನ್ನಿಸ್ತು ಹೊಡಿಬಾರ್ದು, ಚಿತ್ರ ಚೆನ್ನಾಗಿದೆಯಲ್ಲ. ಆ ಚಿತ್ರವನ್ನ ಎತ್ತಿ ಸಂದೀಪ್ ಅವರು ಕ್ಲಾಸಿಗೆ ತೋರಿಸ್ತಾರೆ. ನೋಡಿ, ಚಿತ್ರ ಚೆನ್ನಾಗಿದೆ ತೋರಿಸ್ತಾರೆ. ಅದಕ್ಕೆ ಸಿಗ್ನೇಚರ್ ಮಾಡಿ ನೋಟಿಸ್ ಬೋರ್ಡಿಗೆ ಹಾಕ್ತಾರೆ. ಆ ಚಿತ್ರವನ್ನ ಪತ್ರಿಕೆ ಕಳಿಸ್ತಾರೆ, ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಹುಡುಗ ಪೇಂಟಿಂಗ್ ಅನ್ನ ಮುಂದೆ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾನೆ, ರಾಷ್ಟ್ರಮಟ್ಟ ಚಿತ್ರ ಕಲಾವಿದನಾಗ್ತಾನೆ. KK ಹೆಬ್ಬಾರ್ ಅಂತ ಹುಡುಗನ ಹೆಸರು, ಇವತ್ತು ಅಂತಾರಾಷ್ಟ್ರೀಯ ಚಿತ್ರ ಕಲಾವಿದ ಆಗಿರ್ತಕ್ಕಂಥ ಹುಡುಗ. ಅವ್ರು ಹೇಳ್ತಾರೆ, ಡಿಗಾರ್ ಮಾಸ್ಟರ್ ನನ್ನ ಮಂಡೆ ಮೇಲೆ ಹೊಡೆದಿದ್ರೆ ಗೌರವ್ ಸರ್, ನಾನು ಕಲಾವಿದನೇ ಆಗ್ತಿರ್ಲಿಲ್ಲ. ಒಬ್ಬರ ಅಧ್ಯಾಪಕರು ತಲೆ ಮೇಲೆ ಹೊಡೆದ್ರು ಅಂತಾದ್ರೆ ಆ ಹುಡುಗ ಮುಂದೆ ಪೇಂಟಿಂಗ್ ಅನ್ನ ಮಾಡ್ತಾನೆ ಇರ್ಲಿಲ್ಲ. ಕರೆಕ್ಟ್ ಅಲ್ಲ ಸರ್? ನಮ್ಮ ಮಕ್ಕಳು ಇವತ್ತು ಡಾಕ್ಟರ್ ಆಗೋದು ಎಷ್ಟು ಇಂಪಾರ್ಟೆಂಟಾ, ಒಬ್ಬರು ಇಂಜಿನಿಯರ್ ಆಗೋದು ಎಷ್ಟು ಇಂಪಾರ್ಟೆಂಟಾ, ಅಷ್ಟೇ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಒಬ್ಬ ಕಲಾವಿದನ ಕೂಡ ಬೆಳೆಯುವಂತ. ಎಸ್ ಆರ್ ನೋ? ನನ್ನ ಮಾತುಗಳು ಸರಿ ಇದೆಯಾ ಸರ್? ಕರೆಕ್ಟ್ ಇದೆಯಾ? ನಾವು ಪೋಷಕರು ಕೆಲವು ತಪ್ಪುಗಳನ್ನ ಮಾಡ್ತಾ ಇದ್ದೇವೆ. ಆ ತಪ್ಪನ್ನು ಸರಿಪಡಿಸ್ಕೊಂಡ್ರೆ ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಎಕ್ಸಾಮ್ಸ್ ಅಲ್ಲಿ ಅವರು ಇನ್ನೂ ಅದ್ಭುತ ಮಾರ್ಕ್ಸ್ ಅನ್ನು ತಗೊಳ್ತಾರೆ. ನಾವು ಕೆಲವು ತಪ್ಪನ್ನ ಮಾಡ್ತೇವೆ. ಯಾವ ತಪ್ಪು ನಾನು ನಿಮ್ಗೆ ಹೇಳ್ತೇನೆ.